ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರನ್ನ ಚಾಮುಂಡಿ ದೇವಿ ಪೂಜೆಗೆ ಆಯ್ಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಮತ್ತೆ ಮುಂದುವರಿತಾ ಇದೆ. ಚಾಮುಂಡಿ ದೇವಿ ಪೂಜೆ ಸನಾತನ ಪರಂಪರೆ, ಸಾಕಷ್ಟು ಜನ ಭಕ್ತಿಯಿಂದ ಇದಕ್ಕೆ ನಡೆದುಕೊಳ್ತಾರೆ. ಆದರೆ ಮುಸ್ಲಿಮರು ಯಾರಾದರೂ ಮೂರ್ತಿ ಪೂಜೆ ಮಾಡ್ತಾರಾ ಅಂತ ಕಲಬುರಗಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ದತಿಯಾಯಿತು, ಎಲ್ಲ ಕಡೆ ಅವರದ್ದೇ ತುಷ್ಟೀಕರಣ ಆಗೋಯ್ತು. ಹಿಂದೂಗಳು ವೋಟಿಂಗ್ ಹಾಕೇ ಇಲ್ವಾ, ಬರೀ ಮುಸ್ಲಿಮರೇ ಇವರಿಗೆ ವೋಟ್ ಹಾಕಿದ್ರ? ಹಿಂದೂ ಧರ್ಮವನ್ನು ತುಳಿಯೋ ಕೆಲಸ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹಿಂದೂಗಳು ಪಾಠ ಕಲಿಸ್ತಾರೆ. ಸರ್ಕಾರದ ವಿರುದ್ಧ ಕಲಬುರಗಿಯಲ್ಲಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ಸನಾತನ ಧರ್ಮದ ಒಂದು ಪದ್ಧತಿ. ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡ್ತಾರೆ. ಸಾಕಷ್ಟು ಮಂದಿ ಮಹಿಳೆಯರು ಅದಾರ, ದಲಿತ ಮಹಿಳೆಯರು ಅದಾರ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲಿ ಕಡಿಮೆ ಇಲ್ಲ. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇಟ್ಟಿದ್ದು ಅರ್ಚನೆ ಕುಂಕುಮ ಅಂತ ಹೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದ್ರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡ್ಕೊಂತವ್ರು ಇವ್ರಿಗೆ ಏನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳೇ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕ. ಹಂಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಿಲ್ಲ. ಇವರು ಅವ್ರ ಅಪ್ಪಂದ ಏನಮ್ಮ ಔರಂಗಜೇಬ್ ಅಂದ, ಟಿಪ್ಪು ಸುಲ್ತಾನ್. ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಹೇಳ್ತೀವಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ತಾಕತ್ತು ದಮ್ಮ ಡಿ ಕೆ ಶಿವಕುಮಾರ್ ಐತೆ. ಆ ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಹೌದು ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರ ಬಂದು ಮಾಡ್ತಾರಲ್ರಿ, ಅವ್ರ ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರ ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋನು ಕೊಲ್ರಿ ಅಂತ ಹೇಳ್ತದೆ ಅವ್ರ ಧರ್ಮ. ಆದ್ರೆ ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನ್ ಹೇಳ್ತದೆ, ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬರದ್ದು ಕಲಿಸಿದೆ ಸನಾತನ ಧರ್ಮ. ಅವ್ರ ಧರ್ಮ ಕಲ್ಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬರದ್ದು ಕಲ್ಕೋದೆ ಕಾಫೀರ್ ಅಂತ ಹೇಳ್ತಾರೆ. ಕಾಫೀರ್ನ ನಂಬಾರ. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಅದಕ್ಕೆ ಸರ್ಕಾರ ಇದನ್ನ ಸಿದ್ದರಾಮಯ್ಯನವರು ಅತಿ ಆಯ್ತು. ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೆ ಇವ್ರು ಯಾಕೆ ಓಟ್ ಹಾಕ್ಯಾರ? ಏನು ನಾನು ಹಿಂದೂಗಳು ಯಾರೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಹುಟ್ಟಾದ್ರೆ ಯಾರು ಓಟ್ ಹಾಕಿ ಉಳ್ಕಿದ್ರು ತಮ್ಮ ಸ್ವಜಾತಿಗೆ ಏನೂ ಮಾಡಲಿಕ್ಕಾರ.